ಸನ್ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಕುಮಾರಸ್ವಾಮಿ ಅವರಿಗೆ ಸನ್ಮಾನ. ಉಳಿದ ಗಣ್ಯರಿಗೆ ನಂತರ ಸನ್ಮಾನಿಸಲಾಗುವುದು. ಕೇಂದ್ರ ಸಚಿವರಾದ ಶ್ರೀ ಕುಮಾರಸ್ವಾಮಿ ಅವರಿಂದ ಸ್ಮರಣ ಸಂಚಿಕೆ ಬಿಡುಗಡೆ. ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಮೊದಲ ಪ್ರತಿಯ ವಿತರಣೆ. ಪೂಜ್ಯರಿಂದ ಆಶೀರ್ವಚನ. ಪ್ರದಕ್ಷಿಣಪುರಾಧೀಶಂ ವೀರಸಿಂಹಾಸನಾಧಿಪಂ ಶ್ರೀವೀರಶೈವವಿಭವಂ ಶಿವರಾತ್ರೀಶ್ವರಂ ಭಜೆ. ಸನ್ಮಾನ್ಯ ರಾಷ್ಟ್ರಪತಿಗಳೇ, ರಾಜ್ಯಪಾಲರೇ, ಕನಕಪುರ ಹಾಗೂ ಉಪಸ್ಥಿತ ಎಲ್ಲ ಪೂಜ್ಯರಲ್ಲಿ ಗೌರವ ಸಲ್ಲಿಸಿ, ಇನ್ನಿತರ ಗಣ್ಯಮಾನ್ಯರೇ, ಆಸ್ತಿಕ ಬಂಧುಗಳೇ, ಮಾತೆಯರೇ, ಶಿವರಾತ್ರೀಶ್ವರರ 1066ನೇ ಜಯಂತಿ ಮಳವಳ್ಳಿ ಜನತೆಗೆ ಲಭಿಸಿದ ಅಹೋಭಾಗ್ಯ. ಮಳವಳ್ಳಿಯ ಇತಿಹಾಸದಲ್ಲಿ ಅಕ್ಷರಶಃ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ದಿನ. ಪೂಜ್ಯ ಶಿವರಾತ್ರೀಶ್ವರ ಶ್ರೀಗಳವರು ಸಹಸ್ರ ವರ್ಷಗಳ ಹಿಂದೆ ಎರಡು ರಾಜಮನೆತನಗಳ ನಡುವೆ ಇದ್ದಂತಹ ವೈಷಮ್ಯವನ್ನು ಹೋಗಲಾಡಿಸಿ ಸಾಮರಸ್ಯದ, ಪ್ರೀತಿಯ, ಸ್ನೇಹದ ಬೀಜವನ್ನು ಬಿತ್ತಿ ನಾಡಿಗೆ ಕಲ್ಯಾಣವನ್ನು ತಂದಂತಹವರು. ಆ ಪರಂಪರೆಯಲ್ಲಿ ಬಂದಂತಹ ಗಣ್ಯಲಿಂಗ ಶಿವಯೋಗಿಗಳು, ಮಂತ್ರ ಮಹರ್ಷಿಗಳು, ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳವರು ಈ ಮಠವನ್ನು ನಿರಂತರವಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಶಿವರಾತ್ರೀಶ್ವರ ಶಿವಯೋಗಿಗಳು ಮಾಡಿದಂತಹ ಲೋಕ ಕಲ್ಯಾಣದ ಕೆಲಸ ನಿರಂತರವಾಗಿ ಸಾಗಬೇಕು ಅಂತನ್ನುವ ಸದಭಿಲಾಷೆಯಿಂದ ಇದನ್ನು ಮೊದಲು ಸುತ್ತೂರಿನಲ್ಲಿ, ನಂತರ ಮೈಸೂರಿನಲ್ಲಿ ಕಳೆದ ಕೆಲವಾರು ವರ್ಷಗಳಿಂದ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಆಚರಿಸಿಕೊಂಡು ಬರಲಾಗ್ತಿದೆ. ಹಿಂದೆ ಶಿವಮೊಗ್ಗದಲ್ಲಿ ನಡೆದಾಗ ಕನಕಪುರದ ಹಿರಿಯ ಶ್ರೀಗಳಾದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಒಂದು ಸಮ್ಮುಖದಲ್ಲಿ ಈ ಜಯಂತಿಯನ್ನು ಮಳವಳ್ಳಿಯಲ್ಲಿ ಆಚರಿಸಬೇಕು ಅಂತನ್ನುವಂತಹ ಸಂಕಲ್ಪವನ್ನು ಕೈಗೊಳ್ಳಲಾಯಿತು. ಆದರೆ ಕಾರಣಾಂತರಗಳಿಂದ ಸುಮಾರು 6 ವರ್ಷಗಳ ನಂತರ ಇದು ಮಳವಳ್ಳಿಯಲ್ಲಿ ನಡೀತಾ ಇದೆ. ಎಲ್ಲರಿಗೂ ಇಷ್ಟು ವರ್ಷ ಏನು ಅನ್ನಿಸ್ತಾ ಇತ್ತು ಅಂತಂದರೆ, ಇದು ಯಾಕಾಗಲಿಲ್ಲ ಅಂತ. ಅದು ಇವಾಗ ಅನ್ನಿಸ್ತಾ ಇರೋದೇನು ಅಂತಂದರೆ, ಆಗದೇ ಇದ್ದದ್ದೇ ಒಳ್ಳೆಯದಾಯಿತು ಅಂತ. ಈ ಹಿಂದಿನ 5 ವರ್ಷಗಳಲ್ಲಾಗಿದ್ದರೆ ರಾಷ್ಟ್ರಪತಿಯವರನ್ನು ಬರೆದು ಮಾಡಿಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇರ್ತಿಲ್ಲ. ಬಹುಶಃ ಮಳವಳ್ಳಿಯಲ್ಲಿ ರಾಷ್ಟ್ರಪತಿಗಳಿಂದಲೇ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕು ಅಂತ ದೈವೇಚ್ಛೆ ಇದ್ದದ್ರಿಂದ, ಶಿವರಾತ್ರೀಶ್ವರರ ಕೃಪೆ ಇದ್ದದ್ರಿಂದ ಅವರಿಂದಲೇ ಇವತ್ತು ಕಾರ್ಯಕ್ರಮ ಇಲ್ಲಿ ಉದ್ಘಾಟನೆ ಆಗ್ತಾ ಇರತಕ್ಕಂತಹದ್ದು ಅತ್ಯಂತ ಸಂತೋಷದ ಸಂಗತಿ. ಇಲ್ಲಿ ಇವತ್ತಿನಿಂದ 5-6 ದಿವಸಗಳಲ್ಲಿ